ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲೆಂಚು ಗಿಡನ ನಾವು ಯಾವ ರೀತಿಯಾಗಿ ನೆಕ್ಸ್ಟ್ ಇಯರ್ಗೆ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವೆಲ್ಲ ನಾನು ಕಟಿಂಗ್ಸ್ ಹಾಕಿರುವಂಥದ್ದು. ಇದು ಕೆಲೆಂಚು ಗಿಡ. ಇದರಲ್ಲಿ ಇವೆಲ್ಲ ಬೀಜ ಬಿದ್ದು ಈ ಗಿಲಾಡಿಯ ಫ್ಲವರ್ಸ್ ಎಲ್ಲ ಆಗಿತ್ತು. ಇದು ಕೂಡ ಬೆಳ್ಕೊಂಡಿದೆ. ಒಂದು 3 ಗಿಡಗಳಿದೆ ಇದರಲ್ಲಿ. ಹಾಗೆ ಇಲ್ಲೂ ಕೂಡ ಇದು ದೇಸಿ ವೆರೈಟಿ ಗಿಡ. ಇದು ರೆಡ್ ಕಲರ್ ಏನು ಫ್ಲವರ್ ಇದೆಯಲ್ಲ, ಇದು ಹೈಬ್ರಿಡ್ ಕಲರು, ಹೈಬ್ರಿಡ್ ಕೆಲೆಂಚು. ಇದು ಪಿಂಕ್ ಕಲರಲ್ಲಿ ಇದೆ. ಇದು ಒಂದು ಕಲರ್ ಇದೆ. ಹೈಬ್ರಿಡಲ್ಲಿ ಒಟ್ಟು 3 ಕಲರ್ ಇದೆ. ಇನ್ನೊಂದು ಯೆಲ್ಲೋಯಿಶ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಈಗ ಸೀಸನ್ ಮುಗಿತಾ ಬಂತು. ಈ ರೀತಿ ಹೂಗಳಾಗಿ ಒಣಗೋಗ್ತಾ ಇರುತ್ತೆ. ಇದನ್ನು ನಾವು ಕಟ್ ಮಾಡಿ ತೆಗಿತಾ ಇರಬೇಕು, ಇಲ್ಲಾಂದರೆ ಗಿಡ ಬೇಗ ಹಾಳಾಗಿಬಿಡುತ್ತೆ. ನೆಕ್ಸ್ಟ್ ಸೀಸನ್ಗೆ ನಮಗೆ ಗಿಡ ಉಳ್ಕೊಳಲ್ಲ. ಅದಕ್ಕೋಸ್ಕರ ಈ ರೀತಿ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿ ಕಟಿಂಗ್ಸ್ ಹಾಕೋದಾದರೆ, ಈಗ ನೀವು ಕಟಿಂಗ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ನೋಡಿ, ನಾನು ಇದ್ರ ಸುತ್ತಲೂ ಏನು ಗಿಡ ಬೇರೆ ಬೆಳ್ಕೊಂಡಿದೆಯಲ್ಲ ಅದನ್ನೆಲ್ಲ ತೆಕ್ಕೋತೀನಿ ನಾನು. ಯಾಕಂದರೆ ಇದು ಪಾಟು ಆಲ್ರೆಡಿ ಸಣ್ಣದಿದೆ ಮೊದಲೇ, ಅದಕ್ಕೋಸ್ಕರ. ನೋಡಿ, ಇದೆಲ್ಲ ಒಣಗೋಗ್ಬಿಟ್ಟಿದೆ ಫ್ಲವರ್ಸು. ಇನ್ನೂ ಕೂಡ ನಾನು ಕಟ್ ಮಾಡಿ ತೆಗಿತೀನಿ. ಸ್ವಲ್ಪ ದೊಡ್ಡ ಗಿಡ ಆದರೆ ನೀವು ಕಟಿಂಗ್ಸ್ ಕೂಡ ಹಾಕ್ಕೋಬೋದು. ಈ ಫ್ಲವರ್ಸು ಸ್ವಲ್ಪ ಚೆನ್ನಾಗಿದೆ, ಹೀಗಾಗಿ ನಾನು ತೆಗಿತಾ ಇಲ್ಲ. ಒಣಗಿರುವಂತಹ ಎಲೆಗಳು ಆ ಥರ ಏನಾದರೂ ಇದ್ದರೆ ನೀವು ತೆಗಿಬೇಕಾಗತ್ತೆ. ಫ್ಲವರ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿದೆ, ಹಾಗಾಗಿ ತೆಗಿತಿಲ್ಲ. ಚೆನ್ನಾಗಿಲ್ಲದೆ ಇರೋ ಫ್ಲವರ್ಸ್ ಮಾತ್ರ ನಾನು ತಗೊತೀನಿ. ಈ ರೀತಿಯಾಗಿ ಪ್ರತಿಯೊಂದು ಪಾಟಲ್ಲೂ ಕೂಡ ನಾನು ಇದನ್ನು ಕೆಲಸ ಮಾಡ್ತೀನಿ. ನೋಡಿ, ಇದೆಲ್ಲ ಬಾಡೋಗಿದೆ. ಇದನ್ನೆಲ್ಲ ಕಟ್ ಮಾಡ್ತೀನಿ ನಾನು. ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ತಗೊಂಬಿಡ್ತೇನೆ. ಇದರಿಂದ ಗಿಡದ ಎನರ್ಜಿ ತುಂಬಾ ಉಳಿಯುತ್ತೆ. ಆಮೇಲೆ ಗಿಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗುತ್ತೆ. ಕಟ್ ಮಾಡೋದ್ರಿಂದ ಒಂದು ಏನಂದರೆ ಮತ್ತು ಇಲ್ಲೆಲ್ಲ ಚಿಗುರ್ಕೊಳ್ಳುತ್ತಿದ್ದು, ಅದಕ್ಕೋಸ್ಕರ. ಆಮೇಲೆ ಹುಳಗಳೇನಾದರೂ ಇದ್ದರೆ ಅದನ್ನೂ ಕೂಡ ತೆಗಿಬೇಕು. ಆಮೇಲೆ ಈ ರೀತಿ ಬೇಡದೇ ಇರೋದು ಒಣಗಿರುವಂಥದ್ದು ಗಿಡ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದು ಎಲ್ಲ ಪಾಟ್ಗಳನ್ನೂ ನಾನು ಹಾಗೆ ಮಾಡಿ ಕೊನೆಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಎಲೆಗಳಿದೆ. ಈ ಥರ ಎಲೆಗಳನ್ನ ಇದರಲ್ಲಿ ಬಿಡಬಾರ್ದು, ತೆಗೆದುಬಿಡಬೇಕು. ಇದೆಲ್ಲ ಪಾಟಲ್ಲೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಈ ಹೂವಿನ ಗಿಡ ಮಾತ್ರ ಹಾಗೆ ಬಿಟ್ಟಿದ್ದೀನಿ. ಇದಂತೂ ಸೀಸನ್ ಮುಗೀತು. ಈ ಹೂಗಳು ಈಗ ನೋಡಿ ಮೊಗ್ಗು ಎಲ್ಲ ಶುರು ಆಗಿದೆ, ಬರಲಿ ಅನ್ನೋಕ್ಕೋಸ್ಕರ ಈ ಗಿಡನ ಹಾಗೆ ಬಿಡ್ತಾ ಇದ್ದೀನಿ. ಎಲ್ಲ ಪಾಟಲ್ಲೂ ಇದೆ ಬೀಜ ಬಿದ್ದು ಗಿಡ ಆಗಿದೆ. ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ ಹೂಗಳು ಬಂದರೆ ಅಂತ. ಇದನ್ನು ರೀಪಾಟ್ ಕೂಡ ನೀವು ಮಾಡಿ ಎಲ್ಲ ಸೇರಿಸಿ ಒಂದರಲ್ಲೇ ಹಚ್ಕೋಬೋದು. ಬಟ್ ನಾನು ಇದರಲ್ಲೇ ಬಿಡ್ತಾಯಿದ್ದೀನಿ. ನೀವು ರೀಪಾಟ್ ಮಾಡ್ಕೊಳಕ್ಕೆ ಸಾಧ್ಯ ಆದರೆ ರೀಪಾಟ್ ಮಾಡ್ಕೊಳ್ಳಿ. ಇದಕ್ಕೇನೀಗ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನೇನು ಮಾಡಬೇಕು ಅಂದರೆ, ನೀವು ನೆಕ್ಸ್ಟ್ ಇಯರ್ಗೆ ಕಟಿಂಗ್ಸ್ ಕೂಡ ಹಾಕ್ಕೋಬೋದು. ಇವನ್ನೆಲ್ಲನೂ ನಾನು ಕಟಿಂಗಿಂದನೇ ಇಷ್ಟೊಂದು ಗಿಡಗಳನ್ನು ಮಾಡ್ಕೊಂಡಿರೋದು. ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಇದು ಚಿಗಿತಾ ಹೋಗುತ್ತೆ. ನಿಮಗೆ ನೆಕ್ಸ್ಟ್ ಇಯರ್ಗೆ ಇದು ಸ್ವಲ್ಪ ದೊಡ್ಡದಾಗಿ ಇಲ್ಲಿಂದ ಹೂಗಳು ಬರೋಕ್ಕೆ ಶುರುವಾಗುತ್ತೆ. ಇದೇನಿದೆಯಲ್ಲ, ಇದ್ರ ಎಲೆಗಳನ್ನ ಈ ರೀತಿ ಬಾಡೋಗಿರೋದು ಒಣಗೋಗಿರೋದು ಇರುತ್ತೆ ನೋಡಿ. ಇದನ್ನು ಈ ರೀತಿಯಾಗಿ ತಕ್ಕೋಬೇಕು. ಇದು ತೆಗೆದ್ಬಿಟ್ಟು ಇದನ್ನು ಈ ರೀತಿ ಮಣ್ಣಲ್ಲಿ ಇಷ್ಟು ಚುಚ್ಚಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಾಂದರೆ ಮರಳನ್ನು ಜಾಸ್ತಿ ಹಾಕಿಬಿಟ್ಟು ನೀವು ಸ್ವಲ್ಪ ಕೋಕೋಪೀಟ್ ಹಾಕಿ ಮಣ್ಣನ್ನು ಹಾಕಿ
ಮಿಕ್ಸ್ ಮಾಡಿಬಿಟ್ಟು ಆ ಪಾಟಲ್ಲೂ ಆದ್ರೂ ಕೂಡ ಆ ಪಾಟಿಂಗ್ ಮಿಕ್ಸಲ್ಲೂ ಕೂಡ ಇದನ್ನು ಈ ರೀತಿಯಾಗಿ ಕಟಿಂಗ್ಸನ್ನು ಹಾಕ್ಕೋಬೋದು. ಇಲ್ಲಿ ನೋಡಿ, ಈ ರೀತಿ ಒಂದು ಸಣ್ಣ ಕಡ್ಡಿ ಕೂಡ ಬರುತ್ತೆ. ಈ ಎಲೆಯಿಂದನೂ ಕೂಡ ನಮಗೆ ಗಿಡ ಬರುತ್ತೆ. ಏನಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಅದು ತಿಂಗಳಾನುಗಟ್ಟಲೆ ತೊಗೊಳುತ್ತೆ. ಈ ರೀತಿ ದಪ್ಪ ಇರುವಂತಹ ಕಡ್ಡಿನ ನಾವು ಯೂಸ್ ಮಾಡಿಕೊಂಡು ಕಟ್ಟಿಂಗನ್ನು ಹಾಕಿದ್ರೆ ಏನಾಗುತ್ತೆ, ಬೇಗ ನಮಗೆ ಕಟ್ಟಿಂಗ್ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ನೋಡಿ, ನಾನು ಅದೇ ಪಾಟ್ಗಳಲ್ಲಿ ಈ ರೀತಿಯಾಗಿ ಚುಚ್ಚಿಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಮತ್ತೆ ಬೇರೆ ಪಾಟ್ ಬೇಕಾಗಲ್ಲ. ಅದಕ್ಕೋಸ್ಕರ ನಾನು ಇವುಗಳನ್ನ ಇಷ್ಟು ಈಗ ಸದ್ಯಕ್ಕೆ ಕಟಿಂಗ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ತಳದಲ್ಲಿ ಒಂದು 2-3 ಕಡ್ಡಿ ತೆಗೀರಿ. ತೆಗೆದುಬಿಟ್ಟು ಮಣ್ಣಲ್ಲಿ ಹೀಗೆ ನೀವು ಚುಚ್ಚಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೆಕ್ಸ್ಟ್ ಇಯರ್ಗೂ ಕೂಡ ನಿಮಗೆ ಗಿಡಗಳು ಉಳ್ಕೊಳುತ್ತೆ, ಹೂಗಳು ಜಾಸ್ತಿ ಬರುತ್ತೆ, ಪಾಟ್ಗಳು ಜಾಸ್ತಿ ಆಗುತ್ತೆ. ನಾನು ಅದನ್ನು ರೀಪಾಟು ಮಾಡ್ತಿಲ್ಲ, ಆಮೇಲೆ ಕಟಿಂಗ್ಸು ಆಗ್ತಿಲ್ಲ, ಯಾಕಂದರೆ ಚಿಕ್ಕ ಗಿಡ ಇದೆ. ಅದಕ್ಕೋಸ್ಕರ ಅದನ್ನು ಆ ರೀತಿಯಾಗಿ ಹಾಗೆ ಬಿಡ್ತಾಯಿದ್ದೀನಿ. ಅದು ಹೂಗಳು ಇನ್ನೂ ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು ನಾನು ಕಟ್ ಮಾಡಿ ತೆಗಿತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಇರಲಿ, ಆಮೇಲೆ ಹೂಗಳೆಲ್ಲ ಬಾಡೋದ್ಮೇಲೆ ಕಟ್ ಮಾಡಿ ತೆಗಿತೀನಿ. ಸದ್ಯಕ್ಕೆ ಇದಕ್ಕೆ ಯಾವುದೇ ಥರ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗಬೇಡಿ. ಪಾಟ್ಗಳನ್ನ ಕ್ಲೀನ್ ಮಾಡಿ ಆದಷ್ಟು ಸಾಧ್ಯ ಆದರೆ ರೀಪಾಟ್ ಕೂಡ ಮಾಡ್ಕೋಬೋದು. ಇದ್ರ ಮಣ್ಣು ಏನಂದರೆ ಸ್ಯಾಂಡಿ ಸಾಯಿಲ್ ಥರ ಇರಬೇಕು, ನೀರು ಹಾಕಿದ್ರೆ ನಿಲ್ಲಬಾರ್ದು, ಆ ರೀತಿಯಾಗಿರಬೇಕು. ನೀವು ಬಿಸಿಲಲ್ಲೇ ಇಡಿ ಇದನ್ನು ಆದಷ್ಟು. ಇದು ಇಂಡೋರ್ ಪ್ಲ್ಯಾಂಟ್ ಅಲ್ಲ. ಕೆಲವೊಬ್ಬರೆಲ್ಲ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿ ತೊಗೊಂಡೋಗ್ತಾರೆ, ಬಟ್ ಇಂಡೋರ್ ಪ್ಲ್ಯಾಂಟ್ ಅಲ್ಲ ಇದು. ಇದಕ್ಕೆ ಬಿಸಿಲು ಬೇಕು. ಅದರಲ್ಲಿ ಈ ದೇಸಿ ವೆರೈಟಿಗಂತೂ ಬಿಸಿಲು ಬೇಕೇ ಬೇಕು. ಹೈಬ್ರಿಡ್ ವೆರೈಟಿಗಾದರೆ ಏನಂದರೆ ಇದಕ್ಕೆ ನಾವು ಈ ಬೇಸಿಗೆನಲ್ಲಿ ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಅಲ್ಲೇನು ಹೂವಿಂದಿದೆಯಲ್ಲ, ಇದನ್ನೆಲ್ಲನೂ ನಾನು ತೆಗೆದು ಕಂಪೋಸ್ಟ್ಗೆ ಹಾಕ್ಕೊತೀನಿ. ಯಾವುದೂ ವೇಸ್ಟ್ ಮಾಡಲ್ಲ. ಕಂಪೋಸ್ಟ್ ಬಿನ್ನಿಗೆ ಹಾಕಿಬಿಟ್ಟು ಗೊಬ್ಬರ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.